ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಝಿ ಆ್ಯಂಡ್ ಕ್ಯೂರಿಯಸ್. ಇವತ್ತು ನಾವು ಇಲ್ಲಿ ಮೇಲೆ ಇದೆಯಲ್ಲ ಈ ಫ್ಲವರ್ ಪೆಟೆಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಫಸ್ಟ್ ಇದಕ್ಕೆ ನಾವು ಒಂದು ಸೂಜಿ ತೊಗೋತಾ ಇದ್ದೀವಿ. ಸೂಜಿ ವಿತ್ ಇದು ದಾರ, ಈ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ತೊಗೋಬೋದು. ಫಸ್ಟ್ ನಾವು ಒಂದು ನಾಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ತಿರುಗಿ ಇಷ್ಟು ಈಸಿ ಇರಲಿ. ಓಕೆ, ನಾಟ್ ಆಯ್ತಲ್ಲ. ನಾಟ್ ಆದಮೇಲೆ 6 ಚೈನ್ ಹಾಕೋಣ. 1 2 3 4 5 ಮತ್ತು 6. ಸೊ 6 ಆಯ್ತಲ್ಲ. 6 ಆದಮೇಲೆ ಫಸ್ಟ್ ಚೈನಲ್ಲಿ ಹಾಕಿಬಿಟ್ಟು ಈ ಲೂಪ್ನ ರೌಂಡಾಗಿ ಒಂದು ಲೂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ಥರ. ಸೊ ಇಷ್ಟಾದಮೇಲೆ ನಾವಿವಾಗ ಈ ಪೆಟಲ್ಗಳು ಮಾಡಬೇಕಲ್ಲ. ಈ ಪೆಟಲ್ ಮಾಡೋಕ್ಕೆ ನಾವು ಟ್ರಿಪಲ್ ಕ್ರೋಶನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಟ್ರಿಪಲ್ ಕ್ರೋಶನ ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟು ನಾವಿಲ್ಲಿ 2 ಚೈನ್ ಹಾಕೊಳ್ಳೋಣ. 1 2 2 ಚೈನ್ ಹಾಕೊಂಡ್ಬಿಟ್ಟು ಈ ಥರ ಈ ನೀಡಲ್ಗೆ 2 ರೌಂಡ್ ಸುತ್ತಿಕೋಬೇಕು. ಸುತ್ತಿ ಇಲ್ಲಿ ಫಸ್ಟ್ ಸೆಂಟರ್ ಲೂಪ್ ಇರುತ್ತಲ್ಲ, ಈ ಲೂಪು ಈ ಒಳಗೆ ಹಾಕಿ ಹೀಗೆ ನೋಡಿ. 1 2 3 4 ಆಯ್ತಲ್ಲ. ಇವಾಗ ಫಸ್ಟ್ 2 ಲೂಪಲ್ಲಿ ದಾರನ ಎಳ್ಕೋಬೇಕು. ನೆಕ್ಸ್ಟ್ 2 ಲೂಪ್ಸ್, ಆಮೇಲೆ ನೆಕ್ಸ್ಟ್ 2 ಲೂಪ್ಸ್. ಸೊ ಇದು ಟ್ರಿಪಲ್ ಕ್ರೋಶೆ. ಮತ್ತು ಈ ಥರ ನಾವು 3 ಸರಿ ಮಾಡಬೇಕು. ನೋಡಿ, 4 ಸರಿ ಆಗಿದೆಯಲ್ಲ. 1 2 3 2 ಸರಿ ಆಯಿತು. ಇನ್ನೊಂದು ಸರಿ ಮಾಡೋಣ. ಓಕೆ, ನಮ್ದು ಇವಾಗ ಫಸ್ಟ್ ಪೆಟಲು ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಂದು ಸಿಂಗಲ್ ಕ್ರೋಶೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ ಇಲ್ಲಿ. ಓಕೆ, ನೋಡಿ, ಈ ಒಂದು ಪೆಟಲು ಅಂದರೆ ಈ ಥರ ಒಂದು ಪೆಟಲು ಈಗ ನಮಗೆ ರೆಡಿಯಾಗಿದೆ. ನೆಕ್ಸ್ಟು ಮತ್ತೆ ಚೈನು, 2 ಚೈನು ಮತ್ತು ಟ್ರಿಪಲ್ ಕ್ರೋಶೆ. ಸಾರಿ, 2 ಸರಿ ಸುತ್ತಬೇಕಲ್ಲ. ಆದಷ್ಟು ಸ್ವಲ್ಪ ಲೂಸಾಗಿ ಇರಲಿ, ಅಂದರೆ ಎಳೆಯೋಕ್ಕೆ ಬೇಗ ಆಗುತ್ತೆ, ಈಸಿ ಆಗುತ್ತೆ. 2 ಸರಿ ಆಯಿತು. ಇದನ್ನು ಬೇಸಿಕ್ ಬಿಗಿನರ್ಸ್ ಯಾರಾದರೂ ಮಾಡ್ಬೋದು. ಸಿಂಗಲು, ಡಬಲ್ ಮತ್ತು ಟ್ರಿಪಲ್ ಕ್ರೋಶೆ. ಸಿಂಗಲು, ಟ್ರಿಪಲ್ ಕ್ರೋಶೆ ಎರಡು ಗೊತ್ತಿದ್ರೆ ಸಾಕು. ಇವಾಗ ನಾವು ಮತ್ತೆ ಸಿಂಗಲ್ ಕ್ರೋಶೆ ಹಾಕಿ ಮತ್ತು 2 ಚೈನು, ಸಿಂಗಲ್ ಕ್ರೋಶೆ, 2 ಚೈನು, ಟ್ರಿಪಲ್ ಕ್ರೋಶೆ ಅಷ್ಟೇ ಇರೋದು ಇದರಲ್ಲಿ, ಮತ್ತೇನಿಲ್ಲ. ಮತ್ತು ಸಿಂಗಲ್ ಕ್ರೋಶೆ. ನೋಡಿ, 3 ಪೆಟಲ್ ರೆಡಿಯಾಗಿದೆ ನಮ್ಮದು. ಸ್ವಲ್ಪ ಹಿಂಗೆ ಎಳ್ಕೊಳ್ಳೋಣ. ಅದಕ್ಕೊಂದು ಜಾಗ ಮಾಡಿಕೊಂಡು ಮತ್ತೆ 2 ಚೈನು ಮತ್ತು ಟ್ರಿಪಲ್ ಕ್ರೋಶೆ, 2 ಲೂಪ್ಸ್, 2 ಲೂಪ್ಸ್ ಮತ್ತು 2 ಲೂಪ್ಸ್. ಸೆಕೆಂಡ್ ಒನ್ನು. ತುಂಬ ಈಸಿ ಇದೆ ಇದು. ಓಕೆ, 4th ಪೆಟಲ್ಲು ರೆಡಿ ಆಯ್ತು ನಮ್ಮದು.
ಮತ್ತು 2 ಚೈನು. ನಿಮಗೆ ಬೇರೆ ಯಾವ ಕಲರ್ ಬೇಕಿದ್ರೂ ಆ ಕಲರಲ್ಲಿ ಮಾಡ್ಕೋಬೋದು. ನೋಡಿ ಈ ಥರ ಸರಿ. ಫಸ್ಟ್ 2 ಲೂಪ್ಸ್, ಸೆಕೆಂಡ್ 2 ಲೂಪ್ಸ್, ಥರ್ಡ್. ನಮ್ಮದು 5 ಪೆಟಲ್ಸು ರೆಡಿಯಾಗಿದೆ. ಇವಾಗ ಇಲ್ಲಿ ಫಸ್ಟ್ ಚೈನ್ ಇತ್ತಲ್ಲ ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಈ ಲೂಪ್ನ ನಾಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಹೇಳಿದ್ರಲ್ಲ, ಇದನ್ನೇ ತಗೊಂಡು ಈ ಥರ. ಓಕೆ, ನೋಡಿ 5 ಪೆಟಲ್ದು ಸಿಂಪಲಾಗಿರೋ ಫ್ಲವರು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಯಾರಾದರೂ ಬೇಸಿಕ್ ನಾಲೆಜ್ ಇರೋರು ಮಾತ್ರ, ಯಾರು ಬೇಕಿದ್ರೂ ಮಾಡ್ಕೋಬೋದು. ನೋಡಿ ಚೆನ್ನಾಗಿದೆಯಲ್ಲ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.